ಶಾಂತಿ ನೆಮ್ಮದಿ ಲಭಿಸಬೇಕಾದರೆ ಮಠ ಮಾನ್ಯಗಳು ಅವಶ್ಯಕವಾಗಿದೆ ಎಂದು ಹುಕ್ಕೇರಿ ಬೆಳಗಾವಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದರು. ಪಟ್ಟಣದಲ್ಲಿ ಹುಕ್ಕೇರಿ ಹಿರೇಮಠದ ಶಾಖಾ ಮಠದ 8ನೇ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ನೂರಾರು ಸುಮಂಗಲಿಯರಿಗೆ ಉಡಿ ತುಂಬುವವರ ಜೊತೆಗೆ ಯುವಕ ಯುವತಿಯರಿಗೆ ಕಂಕಣ ಭಾಗ್ಯ ಹಾಗೂ ಇಷ್ಟಾರ್ಥ ಸಿದ್ಧತೆಗಾಗಿ ಸಾಕ್ಷಿ ಗಣಪತಿ ಮತ್ತು ನಾಗದೇವತೆಗೆ ವಿಶೇಷ ಪೂಜೆ ನೆರವೇರಿಸಿ ಸಕಲ ಭಕ್ತರಿಗೆ ಆಶೀರ್ವಚನ ನೀಡುತ್ತಾ ರಾಯಭಾಗ ಪಟ್ಟಣದಲ್ಲಿ ಶಾಸಕ ದುರ್ಯೋಧನ ಐಹೊಳೆ ಮತ್ತು ಅರುಣ್ ಐಹೊಳೆ ಅವರು ಶ್ರಮದ ಫಲವಾಗಿ ಇಂದು ಸರ್ವ ಧರ್ಮೀಯರು ಈ ಪುಣ್ಯ ಕ್ಷೇತ್ರದ ಆಗಮಿಸಿದ ಲಾಭ ಪಡೆದುಕೊಳ್ಳುತ್ತಿದ್ದಾರೆ. ಸಮಾಜದಲ್ಲಿ ಶಾಂತಿ ನೆಮ್ಮದಿ ಲಭಿಸಬೇಕಾದರೆ ಮಠ ಮಾನ್ಯಗಳು ಅವಶ್ಯಕವಾಗಿದೆ ಎಂದರು. ಸೇರಿಕೊಂಡು ವಿಶೇಷವಾಗಿ ಅರುಣ್ ಐಹೊಳೆಯವರ ನೇತೃತ್ವದೊಳಗೆ ಎಲ್ಲ ಭಕ್ತರು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾರೆ. ಇಲ್ಲಿ ಗುರುಶಾಂತೇಶ್ವರ ಲಿಂಗ, ನಂದೀಶ್ವರ ಮತ್ತು ಜಗದ್ಗುರು ರೇಣುಕಾಚಾರ್ಯರು, ಶಾಂತದುರ್ಗ, ಸಾಕ್ಷಿ ಗಣಪತಿ, ನಾಗಲಿಂಗೇಶ್ವರ ಮಂದಿರ ಇದೆ. ಎಲ್ಲ ಕಾರ್ಯಕ್ಕೆ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆಯವರ ಪರಿಶ್ರಮ ಇದೆ. ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದ್ರೆ ಮಠಮಾನ್ಯಗಳ ಪಾತ್ರ ಇರದಾಗಿದ್ದು ಆ ಮಠಮಾನ್ಯಗಳ ಆಶೀರ್ವಾದವನ್ನು ಎಲ್ಲರೂ ಕೂಡ ಪಡೆಯುವುದು ಮುಖ್ಯ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ, ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ರಾಯಭಾಗ ಪಟ್ಟಣದ ಗುರು ಶಾಂತೇಶ್ವರ ಶಾಖಾ ಮಠದಲ್ಲಿ ಕ್ಷೇತ್ರದ ಜನತೆಯ ಸಹಕಾರದಿಂದ ವಿವಿಧ ಹರ ಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಿಳೆಯರ ಕುಂಭಮೇಳ, ಪಲ್ಲಕ್ಕಿ ಉತ್ಸವ ಹಾಗೂ ಧರ್ಮಧ್ವಜ ಸ್ಥಾಪನೆ ಮಾಡುವುದರ ಮೂಲಕ ಜಾತ್ರೆ ಮಹೋತ್ಸವ ಜರುಗುತ್ತಿದೆ ಎಂದರು. ಗಣ್ಯಮಾನ್ಯರು ಮತ್ತು ಎಲ್ಲ ಹಿರಿಯರು, ಯುವಕರು, ತಾಯಂದಿರು, ಸಹೋದರಿಯರು ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ರಾಯಬಾಗ ಪಟ್ಟಣದ ದೇವಸ್ಥಾನ ಹನುಮಾನ್ ದೇವಸ್ಥಾನದಿಂದ ಅಡ್ಡಪಲ್ಲಕ್ಕಿ ಉತ್ಸವ ಕುಂಭಮೇಳದೊಂದಿಗೆ ಮೆರವಣಿಗೆ ಮುಖಾಂತರ ಅಲ್ಲಿಂದ ಮಠದವರೆಗೆ ಬಂದು ಇಲ್ಲಿ ಧ್ವಜ ನೆರವೇರಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಎಲ್ಲ ಪೂಜ್ಯರ ಒಂದು ಆಶೀರ್ವಾದವನ್ನು ಎಲ್ಲರೂ ಪಡ್ಕೊಂಡು ಈಗ ಎಲ್ಲ ತಾಯಂದಿರಾಗಲಿ, ಪೂಜ್ಯ ರೈತ ಬಾಂಧವರಾಗಲಿ ಮತ್ತು ಎಲ್ಲ ಗಣ್ಯಮಾನ್ಯರಾಗಲಿ ಇವತ್ತು ಆಶೀರ್ವಾದ ಪಡ್ಕೊಂಡು ಮಠದಲ್ಲಿ ಪ್ರಸಾದವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ನಿಮ್ಮ ವಾಹಿನಿ ಮುಖಾಂತರ ಇನ್ ನ್ಯೂಸ್ 24 ಮುಖಾಂತರ ಎಲ್ಲ ಈ ನಮ್ಮ ರಾಯಬಾಗ ಪಟ್ಟಣದ ಮತ್ತು ನಮ್ಮ ರಾಯಬಾಗ ಮತಕ್ಷೇತ್ರದ ಎಲ್ಲ ಗುರು ಹಿರಿಯರಿಗೂ, ಯುವಕರಿಗೂ ಆ ಗುರುಶಾಂತೇಶ್ವರ ಅಪ್ಪನವರ ಮತ್ತು ಚಂದ್ರಶೇಖರ ಪೂಜ್ಯರ ಎಲ್ಲರ ವೇದಿಕೆ ಮೇಲೆ ಬಂದು ನಿರ್ಗಮಿಸಿದ ಎಲ್ಲ ಪೂಜ್ಯರ ಆಶೀರ್ವಾದ ಈ ನನ್ನ ಕ್ಷೇತ್ರ ಜನತೆ ಮೇಲೆ ಇರಲಿ ಅಂತೇಳಿ ಸಂದರ್ಭದಲ್ಲಿ ನಾ ಎಲ್ಲ ಪೂಜ್ಯರಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಂಡ ನಿಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ಕೂಡ ನನ್ನ ಕ್ಷೇತ್ರದ ಎಲ್ಲ ಭಕ್ತಾದಿಗಳಿಗೂ ಕೂಡ ಶುಭವಾಗಲಿ ಅಂತೇಳಿ ಅಂತ ಶುಭವನ್ನು ಹಾರೈಸಿ ಎಲ್ಲರಿಗೆ ನಮಸ್ಕಾರ. ಜೈ ಗುರುಶಾಂತೇಶ್ವರ. ಬೆಳಗಿನ ಜಾವ ಯರ್ನಾಳದ ಬ್ರಹ್ಮಾನಂದ ಅಜ್ಜನವರ ಸಾನ್ನಿಧ್ಯದಲ್ಲಿ ಬೆಳ್ಳಿಯ ಗುರುಶಾಂತೇಶ್ವರ ಮೂರ್ತಿಯ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀಗಳಿಗೆ ಬಂಗಾರ ಕಿರೀಟ ಧಾರಣೆ, ಶಿವ ದೀಕ್ಷಾ ಕಾರ್ಯಕ್ರಮವನ್ನು ಜರುಗಿದವು. ವಿಷವನ್ನು ಕುಡಿದವನ್ನೇ ಯಮನನ್ನು ಕೈಯಲ್ಲೇ ಮುಡಿದ ಶಶಿಯ ಶಂಭೋ ಶಂಕರ ಮಹಾದೇವ, ಇವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಇವ ಶಂಭೋ ಶಂಕರ ಮಹಾದೇವ. ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಅಧ್ಯಕ್ಷ ಸೀತಲ್ ಬೇಳೆ, ಜನಪದ ಪರಿಷತ್ ಅಧ್ಯಕ್ಷರಾದ ಸುಭಾಸ್ ನಾಯಕ್ ಹೀಗೆ ಹಲವರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಶಿಧರ್ ಕೊಕೊಟ್ನೂರ್, RJ32 ನ್ಯೂಸ್, ಚಿಕ್ಕೋಡಿ.